ನಮಸ್ತೆ ಸ್ನೇಹಿತರೆ. ಗರಿಕೆ ಹುಲ್ಲು ಗಣೇಶನಿಗೆ ಹೇಗೆ ಪ್ರಿಯವಾಯಿತು ಎಂಬ ಕಥೆಯನ್ನು ನಾನು ಹೇಳಲಿದ್ದೇನೆ. ಗಣೇಶನಿಗೆ ಚಿನ್ನ, ಬೆಳ್ಳಿ ಮತ್ತು ಬೆಲೆ ಬಾಳುವ ಕಲ್ಲುಗಳಿಂದ ಮಾಡಿದ ಆಭರಣಗಳನ್ನು ಎಷ್ಟೇ ಅಲಂಕರಿಸಿದರೂ ಸರಳವಾದ ಗರಿಕೆ ಹುಲ್ಲಿನ ಮಾಲೆಯು ಭಗವಂತನಿಗೆ ಪ್ರಿಯವೆಂದು ಹೇಳ್ಪಟ್ಟಂತೆ ಯಾವಾಗಲೂ ಅಲಂಕರಿಸಲು ದಾರಿ ಮಾಡುತ್ತದೆ ಎಂಬುದನ್ನು ನೀವು ಗಮನಿಸಿರಬೇಕು. ಗರಿಕೆ ಹುಲ್ಲು ಗಣೇಶನಿಗೆ ಪ್ರಿಯವಾದ ಈ ಅಂಶದ ಬಗ್ಗೆ ಒಂದು ದಂತಕಥೆಗಿಂತ ನಾನು ಹೇಳಲು ಹೊರಟಿರುವ ಈ ಕತೆ ಅವುಗಳಲ್ಲಿ ಒಂದು ಮಾತ್ರ. ಕತೆಗೆ ಬರುವ ಮೊದಲು ಗರಿಕೆಯ ಬಗ್ಗೆ ಕೆಲವು ಮಾಹಿತಿ. ಈ ಹುಲ್ಲು ಪ್ರಪಂಚದ ಎಲ್ಲ ಬೆಚ್ಚಗಿನ ವಾತಾವರಣದಲ್ಲಿ ಬೆಳೆಯುತ್ತದೆ ಮತ್ತು ಹಾನಿಗಳಿಂದ ತ್ವರಿತವಾಗಿ ಚೇತರಿಸಿಕೊಳ್ಳುವುದರಿಂದ ಕ್ರೀಡಾ ಕ್ಷೇತ್ರಗಳಲ್ಲಿ ಬಳಸಲಾಗುತ್ತದೆ. ಬಹುಶಃ ಬರ್ಮುಡಾದಿಂದ ಅಮೆರಿಕಕ್ಕೆ ಬಂದ ಕಾರಣ ಅಮೆರಿಕನನ್ನು ಇದನ್ನು ಬರ್ಮುಡಾ ಗ್ರಾಸ್ ಎಂದು ಹೆಸರಿಸಿದ್ದಾರೆ. ನೀರಿನ ಅಭಾವವಿದ್ದಾಗ ಈ ಹುಲ್ಲು ಒಣಗುತ್ತದೆ, ಆದರೆ ಸಾಯುವುದಿಲ್ಲ, ಮತ್ತು ಮತ್ತೊಮ್ಮೆ ನೀರು ಇದ್ದಾಗ ಅದು ತನ್ನ ಹಸಿರು ಬಣ್ಣಕ್ಕೆ ಮರಳುತ್ತದೆ. ಬಹುಶಃ ಜೀವನದ ಪ್ರತಿಕೂಲತೆಗಳಲ್ಲಿ ನಾವು ಎದೆಗುಂದಬಾರದು ಎಂದು ನಮಗೆ ಕಲಿಸುತ್ತದೆ. ಗರಿಕೆಯನ್ನು ಸೇವಿಸಿದರೂ ಸಹ, ಬಾಹ್ಯವಾಗಿ ಬಳಸಿದರೂ ಸಹ ಸಾಕಷ್ಟು ಔಷಧೀಯ ಮೌಲ್ಯವನ್ನು ಹೊಂದಿದೆ. ದೇಹದಲ್ಲಿನ ಅತಿಯಾದ ಶಾಖ, ಕಣ್ಣಿನ ತೊಂದರೆಗಳು, ರಕ್ತ ಶುದ್ಧೀಕರಣ, ಚರ್ಮದ ಸಮಸ್ಯೆಗಳು ಇತ್ಯಾದಿಗಳಿಂದ ಉಂಟಾಗುವ ಅನೇಕ ಕಾಯಿಲೆಗಳ ಚಿಕಿತ್ಸೆಗಾಗಿ ಇದನ್ನು ಸಿದ್ಧ ಔಷಧಿಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ ಮತ್ತು ಇದು ಎಲ್ಲರಿಗೂ ಸುಲಭವಾಗಿ ಲಭ್ಯವಿದೆ ಮತ್ತು ಕೈಗೆಟುಕುವುದು. ಕತೆಗೆ ಬರುವುದಾದರೆ, ಅನಲಾಸುರ ಎಂಬ ರಾಕ್ಷಸನು ಒಂದು ಕಾಲದಲ್ಲಿ ವಾಸಿಸುತ್ತಿದ್ದನು. ಅನಲ ಎಂದರೆ ಸಂಸ್ಕೃತ ಮತ್ತು ಹಿಂದಿಯಲ್ಲಿ ಶಾಖ ಅಥವಾ ಉರಿಯುತ್ತಿರುವ ಎಂದರ್ಥ. ಈ ಅನಲಾಸುರನು ತನ್ನ ಹೆಸರಿಗೆ ಸರಿಯಾಗಿ ತನ್ನ ಕಣ್ಣುಗಳಿಂದ ಬೆಂಕಿಯನ್ನು ಹೊರಸೂಸುವ ರಾಕ್ಷಸನಾಗಿದ್ದನು ಎಂದು ಕತೆ ಹೇಳುತ್ತದೆ. ಅವನು ಶಿವನ ಕೃಪೆಗೆ ಪಾತ್ರನಾಗಲು ವರ್ಷಗಳ ಕಾಲ ತಪಸ್ಸು ಮಾಡಿದನು ಮತ್ತು ತನ್ನ ಕಣ್ಣುಗಳಿಂದ ಬೆಂಕಿಯನ್ನು ಹೊರಸೂಸುವ ವರವನ್ನು ಪಡೆದನು. ಮತ್ತು ಅವನು ಎಲ್ಲಿದ್ದರೂ ಅದು ಬೆಂಕಿಯಿಂದ ಅಸಹನೀಯ ಶಾಖವಾಗಿತ್ತು ಮತ್ತು ಭೂಮಿಯ, ಸ್ವರ್ಗದ ಎಲ್ಲ ಜೀವಿಗಳನ್ನು ಸುಟ್ಟು ಮತ್ತು ಅವರ ಮನೆಗಳನ್ನು, ಹೊಲಗಳನ್ನು ಬೆಂಕಿಯಿಂದ ನಾಶಪಡಿಸುವ ಮೂಲಕ ತೊಂದರೆಗೊಳಗಾಗುವುದರಲ್ಲಿ ಅವನು ಸಂತೋಷಪಟ್ಟನು. ಇದು ದಿನದಿಂದ ದಿನಕ್ಕೆ ಹದಗೆಡುತ್ತಿದೆ ಮತ್ತು ಭೂಮಿ, ಸ್ವರ್ಗದ ಜೀವಿಗಳು ಅನಲಾಸುರನಿಂದ ಯಾವಾಗ ಆಕ್ರಮಣಕ್ಕೆ ಒಳಗಾಗುತ್ತವೆ ಎಂದು ತಿಳಿಯದೆ ತೊಂದರೆಗೀಡಾದ ಜೀವನ ನಡೆಸುತ್ತಿದ್ದವು. ಅವನ ಒಂದು ನೋಟವು ಅವರನ್ನು ಸುಟ್ಟು ಬೂದಿ ಮಾಡುವುದರಿಂದ ಯಾರೂ ಅವನ ಹತ್ತಿರ ಹೋಗಲು ಧೈರ್ಯ ಮಾಡಲಿಲ್ಲ. ಅವನು ಯುದ್ಧಕ್ಕೆ ಬರಲು ಸ್ವರ್ಗದ ಅಧಿಪತಿ ಇಂದ್ರನಿಗೆ ಸವಾಲು ಹಾಕಿದನು ಮತ್ತು ಇಂದ್ರನು ವಿನಾಶದ ಭಯದಿಂದ ಇತರ ಎಲ್ಲ ಆಕಾಶ ಜೀವಿಗಳೊಂದಿಗೆ ಸ್ವರ್ಗದಿಂದ ಓಡಿ ಹೋದನು. ಮತ್ತು ಅನಲಾಸುರನು ಈಗ ಇಂದ್ರನ ಸಿಂಹಾಸನವನ್ನು ಆಕ್ರಮಿಸುತ್ತಿದ್ದನು. ಇಂದ್ರನು ತನ್ನ ರಾಜ್ಯಕ್ಕೆ ಹಿಂತಿರುಗಲು ಹತಾಶನಾಗಿದ್ದನು ಮತ್ತು ಅವನ ಗುರು ಬೃಹಸ್ಪತಿಯ ಸಲಹೆಯಂತೆ ಅವನು ಋಷಿಗಳ ನಿಯೋಗದೊಂದಿಗೆ ಗಣೇಶನನ್ನು ಭೇಟಿಯಾಗಿ ಅವರನ್ನು ಈ ದುಸ್ಥಿತಿಯಿಂದ ರಕ್ಷಿಸುವಂತೆ ವಿನಂತಿಸಿದನು. ದಯವಿಟ್ಟು ಗಣಪತಿಯೇ, ಈ ಭಯಾನಕ ಸ್ಥಿತಿಯಿಂದ ನಮ್ಮನ್ನು ರಕ್ಷಿಸು ಎಂದು ಅವರು ಮನವಿ ಮಾಡಿದರು. ಸ್ವರ್ಗ ಮತ್ತು ಭೂಮಿಯಲ್ಲಿ ಯಾರಿಗೂ ಶಾಂತಿ ಇಲ್ಲ ಮತ್ತು ಈ ಪರಿಸ್ಥಿತಿಯಿಂದ ನಮ್ಮನ್ನು ರಕ್ಷಿಸಲು ನೀವು ಮಾತ್ರ ಸಾಧ್ಯ. ಗಣೇಶನಿಗೆ ಭಯಂಕರ ಅನಲಾಸುರನ ಅರಿವು ಇತ್ತು. ಅವರು ಭೂಮಿ ಮತ್ತು ಸ್ವರ್ಗದಲ್ಲಿರುವ ಜೀವಿಗಳ ಬಗ್ಗೆ ಕರುಣೆ ತೋರಿದರು ಮತ್ತು ಮಧ್ಯಸ್ಥಿತಿಗೆ ವಹಿಸುವ ಭರವಸೆ ನೀಡಿದರು. ಶಾಂತಿಯಿಂದ ಹಿಂತಿರುಗಿ ಅವನು ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿದನು. ದೇವತೆಗಳು ಮತ್ತು ಋಷಿಗಳು ಅನಲಾಸುರನ ಭಯದಿಂದ ನಿರಂತರವಾಗಿ ವಾಸಿಸುತ್ತಿದ್ದ ಕಾಡಿನಲ್ಲಿ ತಮ್ಮ ಅಡಗು ತಾಣಕ್ಕೆ ಹೊರಟರು. ಚಿಕ್ಕ ಮಗುವಿನ ರೂಪವನ್ನು ಊಹಿಸಿಕೊಂಡು ಗಣೇಶನು ಅನಲಾಸುರನನ್ನು ದ್ವಂದ್ವ ಯುದ್ಧಕ್ಕೆ ಕರೆದನು. ಅನಲಾಸುರನಿಗೆ ಕೋಪ ಬಂತು. ನೀವು ಸಣ್ಣ ಸಹೋದ್ಯೋಗಿ, ನನ್ನನ್ನು ಕರೆಯುತ್ತಿದ್ದೀರಿ ಎಂದು ನಗುತ್ತಾ ಗರ್ಜಿಸಿದನು. ಇದು ನಿಮಗೆ ಕೆಟ್ಟ ಸಮಯ ಎಂದು ನಾನು ಭಾವಿಸುತ್ತೇನೆ. ನಿನ್ನ ತಂದೆ ತಾಯಿಗಳಿಗೆ ಕರುಣೆ ಇದೆ ಎಂದು ತನಗೆ
ವರವನ್ನು ಕೊಟ್ಟಿದ್ದು ಮಗುವಿನ ತಂದೆ ತಾಯಿ ಎಂದು ತಿಳಿಯದೆ ಹೇಳಿದ. ಬನ್ನಿ ಅನಲ ಎಂದ ಗಣೇಶ. ನನ್ನ ಸಮಯ ವ್ಯರ್ಥ ಮಾಡಬೇಡ. ಇದು ಅನಲಾಸುರನನ್ನು ಮತ್ತಷ್ಟು ಕೆರಳಿಸಿತು ಮತ್ತು ಅವನು ಗಣೇಶನ ಮೇಲೆ ಆವೇಶಿಸಿದನು. ಅವನ ಕಣ್ಣುಗಳು ದೊಡ್ಡ ಬೆಂಕಿಯ ಚೆಂಡುಗಳನ್ನು ಹೊರಸೂಸುತ್ತಾ ಸುತ್ತಲಿನ ಎಲ್ಲವನ್ನೂ ನಾಶ ಮಾಡಿದವು. ಗಣೇಶನು ಗಾತ್ರದಲ್ಲಿ ಚಿಕ್ಕವನಾಗಿದ್ದರಿಂದ ಬೆಂಕಿಯ ಚೆಂಡುಗಳನ್ನು ತಪ್ಪಿಸಿದನು ಮತ್ತು ಇದು ಅನಲಾಸುರನನ್ನು ಕೋಪದಿಂದ ಹುಚ್ಚನ್ನಾಗಿ ಮಾಡಿತು. ಹಠಾತ್ತನೆ ತನ್ನ ಬಾಯಿಯನ್ನು ತೆರೆದುಕೊಂಡ ಅನಲಾಸುರನು ಗಣೇಶನನ್ನು ನುಂಗಲು ಪ್ರಯತ್ನಿಸಿದನು. ಆದರೆ ಗಣಪತಿಯು ದೈತ್ಯಾಕಾರದ ರೂಪವನ್ನು ಪಡೆದನು ಮತ್ತು ಏನಾಗುತ್ತಿದೆ ಎಂದು ಅನಲಾಸುರನು ಅರಿತುಕೊಳ್ಳುವ ಮೊದಲು ಗಣೇಶನು ಅವನನ್ನು ನುಂಗಿದನು. ಅದು ಅಂತ್ಯವಾಗಿರಲಿಲ್ಲ, ಏಕೆಂದರೆ ಅನಲ ಇಷ್ಟು ಬೇಗ ಸಾಯಲಿಲ್ಲ. ಅವರು ಗಣೇಶನ ಹೊಟ್ಟೆಯೊಳಗೆ ಬೆಂಕಿಯ ಚೆಂಡುಗಳನ್ನು ಹೊರಸೂಸುವುದನ್ನು ಮುಂದುವರಿಸಿದರು ಮತ್ತು ಗಣೇಶನಿಗೆ ತೀವ್ರವಾಗಿ ಉರಿ ಅನುಭವವನ್ನು ಉಂಟುಮಾಡಿದರು. ಅನಲಾಸುರನಲ್ಲಿ ಸಂತಸಗೊಂಡಿದ್ದ ದ್ವಂದ್ವ ಯುದ್ಧವು ಸಂಹಾರವಾಗುವುದನ್ನು ನೋಡುತ್ತಿದ್ದ ದೇವತೆಗಳೆಲ್ಲರೂ ಈಗ ಶಾಖದಿಂದ ನೋವಿನಿಂದ ನರಳುತ್ತಿರುವ ಗಣೇಶನನ್ನು ನೋಡಿ ಹತಾಶರಾದರು. ಪಾರ್ವತಿ ಗಣೇಶನ ತಾಯಿ. ಅವನ ಮೇಲೆ ಬಹಳಷ್ಟು ಸ್ಯಾಂಡಲನ್ನು ಅನ್ವಯಿಸಿದರು. ಆದರೆ ಉರಿಯುವ ಸಂವೇದನೆ ಮುಂದುವರಿಯಿತು. ಅದು ರಾತ್ರಿಯಾಗಿತ್ತು ಮತ್ತು ಗಣೇಶನ ದುಃಖವನ್ನು ಶಮನಗೊಳಿಸಲು ಚಂದ್ರನ ತಂಪಾಗಿಸುವ ಕಿರಣಗಳು ಸಾಕಾಗಲಿಲ್ಲ. ಸುದ್ದಿ ಹರಡುತ್ತಿದ್ದಂತೆ ಕಶ್ಯಪ ಋಷಿ ಗರಿಕೆ ಹುಲ್ಲನ್ನು ಸಂಗ್ರಹಿಸಿ ಭಗವಂತನ ಬಳಿಗೆ ಬಂದು ಆ ಹುಲ್ಲನ್ನು ತಿನ್ನಲು ಅರ್ಪಿಸಿದರು. ಗಣೇಶನ ತಲೆಯ ಮೇಲೂ ಗರಿಕೆ ಹುಲ್ಲಿನ ಗೊಂಚಲುಗಳನ್ನು ಇಟ್ಟಿದ್ದರು. ಗಣಪತಿಯು ಗರಿಕೆ ಹುಲ್ಲನ್ನು ಸೇವಿಸಿದ ಕ್ಷಣದಲ್ಲಿ ಉರಿವು ಸಂಪೂರ್ಣವಾಗಿ ನಿಂತು ಹೋಯಿತು. ಗಣೇಶನು ಅಪಾರವಾಗಿ ಸಂತುಷ್ಟನಾದನು ಮತ್ತು ಗರಿಕೆ ಹುಲ್ಲಿನಿಂದ ತನ್ನನ್ನು ಅಲಂಕರಿಸುವವನು ತನಗೆ ಪ್ರಿಯನಾಗಿರುತ್ತಾನೆ ಮತ್ತು ಅವನ ಆಶೀರ್ವಾದದಿಂದ ಸುರಿಸಲ್ಪಡುತ್ತಾನೆ ಎಂದು ಘೋಷಿಸಿದನು. ಗಣೇಶನ ಆಚರಣೆಗಳು ಮತ್ತು ಆರಾಧನೆಯಲ್ಲಿ ಗರಿಕೆ ಹುಲ್ಲು ಪ್ರಮುಖ ಸ್ಥಾನವನ್ನು ಪಡೆಯುತ್ತದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.